ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸಾಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬೆಳಗ್ಗೆ 10 ಗಂಟೆಯಿಂದ ವೀಡಿಯೋ ಶುರು ಮಾಡ್ತಿದ್ದೀನಿ. ಕಾಫಿ ಕುಯ್ಯೋದಕ್ಕೆ ಅಂದ್ಬಿಟ್ಟು ಜನಗಳು ಬಂದಿದ್ದಾರೆ. ಸೊ ಕೆಲಸ ಶುರು ಮಾಡ್ತಾ ಇದ್ದಾರೆ. ಈ ಥರ ಜಾತ್ರೆ ಆಗಿಬಿಟ್ಟಿದೆ ನಮ್ಮನೆ. ಜನಗಳು ಬಂದಿದ್ದಾರೆ, ಒಂದು 20 ಜನ ಇದ್ದಾರೆ ಅಂತೆ. ಸೊ ನೋಡ್ತಾ ಇದ್ದೀವಿ, ಎಲ್ಲ ಬಂದು ಚೀಲಗಳೆಲ್ಲ ತಗೊಳ್ತಾ ಇದ್ದಾರೆ. ಅವ್ರವ್ರಿಗೆ ಯಾವ್ದಾದ್ರು ಬೇಕು ಕುಯ್ಯೋದಕ್ಕೆ, ಅವ್ರಿಗೆ ಅನುಕೂಲ ಆಗೋ ಥರ ಒಂದೇ ದಿನದಲ್ಲಿ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ತೊಗೊಂಡು ಶುರು ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತೆಲ್ಲ ಫುಲ್ ಇದೇ ಕೆಲಸ ಇರುತ್ತೆ ನಮಗೂ. ಸೊ ಹಾಗಾಗಿ ಬೇಗ ತಿಂಡಿ ಎಲ್ಲ ಮಾಡಿಸ್ಕೊಳ್ತಾ ಇದ್ದೀವಿ. ಸ್ನಾನ ಎಲ್ಲ ಬೇಡ ಅಂತ, ಯಾಕಂದರೆ ಮತ್ತೆ ಗಲೀಜಾಗಿ ಹೋಗುತ್ತೆ ಅಂದ್ಬಿಟ್ಟು ಈವ್ನಿಂಗ್ ಎಲ್ಲ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡ್ತಾ ಇದ್ದಾರೆ. ಸೊ ನಾವು ತಿಂಡಿ ಮುಗಿಸಿ ಒಂದು ರೌಂಡೆಲ್ಲ ಹೋಗಿ ಬರೋಣ. ಸೊ ಎಲ್ಲರೂ ಎಕ್ಸೈಟ್ ಆಗಿದ್ದೀವಿ ಹೇಗೆ ಮಾಡ್ತಾರೆ ಅಂತ. ಬಂದವ್ರಿಗೆಲ್ಲ ಅವರದ್ದೇ ಆದ ಒಂದೊಂದು ಚೀಲ ಮತ್ತು ಒಂದೊಂದು ದಾರನ ಕೊಡಬೇಕು ಅಂತ ಜೀಪಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಯಾಕಂದರೆ ಅವ್ರವ್ರ ಮೂಟೆಯಲ್ಲಿ ಅವ್ರವ್ರು ತುಂಬಿಟ್ಟು ಕಟ್ಕೊಂಡು ಇಟ್ಕೊಳ್ತಾರೆ ಆ ಥರ. ಹಾಗಾಗಿ ಎಲ್ಲರೂ ಹರಾಬಿರಿನಲ್ಲಿ ಮೂಟೆ ಬೇಕು, ಚೀಲ ಬೇಕು ಅಂದ್ಕೊಂಡು ಹುಡುಕಾಡ್ತಾ ಇದ್ರು. ನಮ್ಮಲ್ಲಿ ಎಷ್ಟೆಷ್ಟಿತ್ತೋ ನಮ್ಮ ಮನೆಯಲ್ಲಿ ನಾವು ಅದನ್ನು ಅರೇಂಜ್ ಮಾಡಿದ್ವಿ. ಮಿಕ್ದವರೆಲ್ಲ ದೊಡ್ಡ ಬುಟ್ಟಿ ಇಟ್ಕೊಂಡು ಅದರಲ್ಲಿ ಹಾಕ್ಕೊಂಡಿದ್ರು. ಇನ್ನು ಕೆಲವೊಂದು ಕಡೆ ಕೆಲವೊಂದು ರೇಟ್ಗಳಿರುತ್ತೆ, ಅದು ಜನಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರು ಜಾಸ್ತಿ ಕೇಳ್ತಾರೆ, ಕೆಲವೊಬ್ಬರು ಕಡಿಮೆ ಕೇಳ್ತಾರೆ. ಒಬ್ಬರೊಬ್ರು ಇಬ್ಬರಿಬ್ರು ಬಂದರೆ ಸ್ವಲ್ಪ ಬೇರೆ ಥರ ಇರುತ್ತೆ. ಈ ಥರ ಗುಂಪಾಗಿ ಜನ ಕರ್ಕೊಂಬಂದವ್ರಿಗೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ದುಡ್ಡು. ಅಲ್ಲಿ ನಿಂತಿದೆಯಲ್ಲ ಆ ಜೀಪಲ್ಲೇ ಅವರೇ ಕರ್ಕೊಂಬರ್ತಾರೆ. ಹಾಗೆ ಟೈಮ್ ಆಗ್ತಿದ್ದಂಗೆ ಅವರೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಜೀಪಿಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ, ಮತ್ತು ಡ್ರೈವರ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ. ಈ ಥರ ನಡೆಯುತ್ತೆ ಇಲ್ಲೆಲ್ಲ. ಕಾಫಿ ಕುಯ್ಯೋದು ಅಂದರೆ ವರ್ಷವಿಡೀ ಕಾಯ್ಕೊಂಬಂದಿರುವಂಥ ಬೆಳೆನ ನಾವು ಕೊಳ್ತಾ ಇರ್ತೀವಿ, ಪ್ರೀತಿಯಿಂದ ಬೆಳೆಸಿರ್ತೀವಿ, ಗೊಬ್ಬರ ಎಲ್ಲ ಹಾಕಿರ್ತೀವಿ. ಇದು ನಮಗೆ ವರ್ಷದ ಒಂದೇ ಸತಿ ಬರುವಂಥ ಬೆಳೆ ಆಗಿರುತ್ತೆ. ಮಕ್ಕಳುಗಳು ನಾವು ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ತಗೊಂಡಾರೆ ಅದೊಂದು ಚೂರು ಕೊಡಿ. ಮಡಿಕೆ ಅಲ್ಲೇ ಇದೆ. ಅದು ಬಟ್ಟೆದಾರ ಇದೆ, ತಗೊಂಡ್ರೆ ಕಟ್ಬೋದು ಕವರಲ್ಲಿ. ಬಟ್ಟೆದಾರ ತಗೊಂಡೋಗ್ರಿ ಎಲ್ಲ, ಅದನ್ನೇ ತಗೊಂಡೋಗ್ರಿ ಕವರ್. ಸೊ ಈ ಥರ ನಡೀತಾ ಇದೆ ಮನೇಲಿ. ನಾವು ಫೋನ್ ಬಂತು ನೋಡು, ಧರಣಿ ಫೋನ್ ಬಂತು. ಧರಣಿಗೆ ಅಂತ ಒಂದು ಪುಟಾಣಿ ಫೋನ್ ಕೊಡ್ಸಿದ್ದೀವಿ. ಅದು ಸುಮ್ಮನೆ ಇದ್ದಾಗೆಲ್ಲ ರಿಂಗ್ ಆಗ್ತಾ ಇರುತ್ತೆ. ಇವಳಿಗೆ ಅದೇ ಖುಷಿ. ಯಾರೋ ಫೋನ್ ಮಾಡಿದ್ರು ಮಾತಾಡು ಅಂತ ತಗೋ ಅಂತ ಬಂದು ಕೊಡ್ತಾಳೆ ಇದು ಫೋನು. ಅವಳಿಗಂತೂ ಫುಲ್ ಇಷ್ಟ ಆಗಿಬಿಟ್ಟಿದೆ. ಇನ್ನು ನಮ್ಮ ಮನೇಲಿ ತಿಂಡಿ ಏನು ಅಂದರೆ ರೊಟ್ಟಿ ಮತ್ತು ಎಣ್ಗಾಯಿ ತಿಂತಾಯಿದ್ದೆ. ಅಷ್ಟೊತ್ತಿಗೆ ಕೆಲಸದವ್ರು ಬಂದರು, ಹಾಗಾಗಿ ಎಲ್ಲ ಅಲ್ಲಿ ಹೋದ್ವಿ ನೋಡೋಣ ಅಂದ್ಬಿಟ್ಟು. ಮನೆಯಲ್ಲೂ ಕೂಡ ರೊಟ್ಟಿ ಬೇಯಿಸ್ತಾಯಿದ್ರು. ಎಲ್ಲ ಹಂಗಂಗೆ ಬಿಟ್ಟು ಹೋಗ್ಬಿಟ್ಟು ನೋಡಿ ಸೀಸಿರೋದು. ಇಲ್ಲಿ ರೊಟ್ಟಿಗಳಿದೆ, ಎಣ್ಗಾಯು ಕೂಡ ರೆಡಿ ಇದೆ. ನೋಡಿ ಅಲ್ಲಿ ಸೀದೋಗಿರೋದು. ಏನು ಮಾಡ್ತಾಯಿದ್ರಿ? ಅದನ್ನೂ ತೋರಿಸು. ಅದೇ ತೋರಿಸ್ತಾ ಇರೋದು. ನಮ್ಮಮ್ಮ ನೋಡಿ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂತ. ನಾವು ಅಲ್ಲಿ ನೋಡಕ್ಕೆ ಹೋಗಿದ್ದೋ ಜನನ. ನೀವೇನು ನೋಡೋದು ಜನನ? ಜನ ಬಂದವ್ರನ್ನ ನೋಡ್ಬಾರ್ದ? ರಾತ್ರಿಗೆ ಬಿಟ್ಟಿದ್ರೆ ಅವಳೇ ಬೇಸಿರೋಳು. ನೋಡಿ ಈ ಥರ ಕಾಫಿನ ಬಿಡಿಸ್ತಾರೆ. ಬಂದಿದ್ದ ಅಲ್ಲಿ 20 ಜನ ಹೆಂಗಸರೇ ಇದ್ದರು. ಇವರೊಬ್ಬರು ಮಾತ್ರ ಗಂಡಸರು ಬಂದಿದ್ದರು, ಅಂದರೆ ಡ್ರೈವರ್ ಬಂದಿದ್ದು. ಸೊ ಬಿಡಿಸ್ತಾ ಇದ್ದಾರೆ. ಕೆಳಗಡೆ ಈ ಟಾರ್ಪಲೆಲ್ಲ ಹಾಕ್ಕೊಂಡು ಬಿಡಿಸ್ತಾರೆ. ಇದರಿಂದ ನಮಗೆ ಕೆಳಗಡೆ ಬೀಳುವಂಥ ಕಾಫಿ ಬೀಜಗಳು ಯಾವುದೂ ವೇಸ್ಟ್ ಆಗೋಲ್ಲ. ಯಾಕಂದರೆ ಕೆಳಗಡೆ ಒಣ ಹುಲ್ಲಿರೋದ್ರಿಂದ ಅದ್ರ ಬಿದ್ದರೆ ಬೀಜ ಕಣ್ಣಿಗೆ ಕಾಣೋದಿಲ್ಲ. ಸೊ ಈ ಥರ ಟಾರ್ಪಲ್ ಹಾಕೊಳ್ಳೋದ್ರಿಂದ ಎಲ್ಲ ಟಾರ್ಪಲ್ ಮೇಲೆ ಬೀಳುತ್ತೆ ಕ್ಲೀನಾಗಿ. ಆಮೇಲೆ ಮೂಟೆ ಕಟ್ಟೋದಕ್ಕೂ ಈಸಿ ಆಗುತ್ತೆ. ಇದೆಲ್ಲ ಏನು ಗಿಡ ಅಂತ ಗೊತ್ತಾ? ಇದೆಲ್ಲ ಸೀಬೆ ಗಿಡಗಳು. ಆ್ಯಕ್ಚುಲಿ ರೋಡ್ ಡಿವೈಡ್ ಮಾಡೋದಕ್ಕೆ ಅಂತ ಹಾಕಿರೋದು. ಅಂದರೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಮನೆಯದು ಗಿಡಗಳನ್ನ ಡಿವೈಡ್ ಮಾಡೋದಕ್ಕೆ ಅಂತ ಹಾಕಿದ್ದಾರೆ. ಇನ್ನೊಂದು 4-5 ವರ್ಷ ಆಗೋ ಅಷ್ಟರೊಳಗಡೆ ಅದು ಎತ್ತರವಾಗಿ ಬೆಳೆದಿರುತ್ತೆ. ಹಾಗೆ ಒಂಥರ ಬೇಲಿ ಥರನೂ ಅದು ಆಗುತ್ತೆ, ಮತ್ತು ಹಣ್ಣಿಗೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹಾಕ್ತಾರೆ ಈ ಥರ.
ನಮ್ಮ ಅಜ್ಜಿ ತಾತ ಇದ್ದಿದ್ದ ಟೈಮಲ್ಲಂತೂ ಪೈನಾಪಲ್ ತುಂಬಾ ಬೆಳೀತಾ ಇದ್ವಿ ನಾವು. ಮನೆಗೆ ತಿಂದು ಕೊಡೋ ಅಷ್ಟು ಬೆಳೀತಾ ಇದ್ವಿ. ತುಂಬಾ ರುಚಿಯಾಗಿರ್ತಿತ್ತು. ಈಗಂತೂ ಒಂದು ಪೈನಾಪಲ್ ಗಿಡಗಳಿಲ್ಲ, ಎಲ್ಲ ದನ ಕರುಗಳು ತಿನ್ಕೊಂಡು ಹೊರಟೋಗಿದ್ದಾವೆ. ಆ್ಯಕ್ಚುಲಿ ಅದು ಕೂಡ ಒಂದು ಬೇಲಿ ಥರ ಕಾಣುತ್ತೆ, ಫುಲ್ ಬೇಲಿ ಥರ ಹಾಕ್ಬಿಡ್ತಿದ್ವಿ ನಾವು. ಈ ಜಾಗಕ್ಕೆ ಬಂದಾಗ ನನಗೆ ಅದೇ ನೆನಪಾಗುತ್ತೆ. ಹಾಗೆ ಸೀಬೆ ಮರಗಳು ಅಷ್ಟೇ, ಇಡೀ ತೋಟ ತುಂಬ ಸೀಬೆ ಮರಗಳಿದ್ವು. ಬೆಳಗ್ಗೆ ಎದ್ಬಿಟ್ಟು ಇಲ್ಲಿಗೆ ಬಂದುಬಿಟ್ರೆ ಒಂದು ಕವರ್ ತೊಗೊಂಬಂದುಬಿಟ್ರೆ ಪೂರ್ತಿ ಸೀಬೆಕಾಯಿನ ತುಂಬಿಕೊಂಡು, ಹಣ್ಣುಗಳನ್ನ ತುಂಬಿಕೊಂಡು ಮನೆಗೆ ಬರ್ತಾಯಿದ್ವಿ. ಅದ್ರ ಜೊತೆಗೆ ಗಿಳಿಗಳು ಕೂಡ ಸೀಬೆ ಹಣ್ಣನ್ನ ತಿಂತಾಯಿದ್ವು. ನನಗೆ ಏನು ಹೇಳ್ತಿದ್ರು ಅಂದರೆ ಗಿಳಿ ತಿನ್ನೋದು ತುಂಬ ರುಚಿಯಾಗಿರುವಂಥ ಹಣ್ಣು ಆರಿಸ್ಕೊಂಡು ತಿನ್ನುತ್ತೆ ಅಂತ. ಹಾಗಾಗಿ ನಾನು ಆ ಗಿಳಿ ತಿಂದಿರೋ ಬಿಟ್ಟಿರೋ ಹಣ್ಣುಗಳನ್ನೇ ಜಾಸ್ತಿ ತಿಂತಾ ಇದ್ದಿದ್ದು. ಅದಂತೂ ನೆನಪು ತುಂಬಾ ಖುಷಿ ಆಗುತ್ತೆ ನೆನೆಸ್ಕೊಂಡ್ರೆ. ಹಾಂ ಹಾಂ ಎಷ್ಟು ಕಷ್ಟಪಡ್ತಾವ್ರೆ ನೋಡಿ. ನಿಮ್ಮ ಅಪ್ಪ ಅವರು ಎಷ್ಟು ನಿಮ್ಮ ಮನೇಲಿ ಕಷ್ಟಪಡ್ತಾರೆ, ಹ್ಞೂ ಗೊತ್ತಿರುತ್ತೆ ಕಷ್ಟ. ಪಾಪ ಅವಕ್ಕೂ ಏನು ಗೊತ್ತು ಅಲ್ಲೇನವ. ಮಕ್ಕಳು ಮಾಡ್ಕೊಂಡೇನು ಹಾಂ ಮಕ್ಕಳು ಸುಧಾರ್ಸಕ್ಕೆ 2 ಜನ ಸಾಕಾಗ್ತಾ ಇಲ್ಲ. ಎಷ್ಟು ಮಕ್ಕಳವ? ಅದೇ ಇಬ್ಬರು ಟ್ವಿನ್ಸು, ಅವಳಿ ಜವಳಿ. ಹಾಂ ಹೆಣ್ಣು ಗಂಡು 2? ಇಲ್ಲ 2 ಹೆಣ್ಣು. ಎಷ್ಟು ವರ್ಷ ಆಯ್ತು? 2 ವರ್ಷ. 1 ವರ್ಷ ಆಗಿ 1 ತಿಂಗಳಾಯ್ತು ನಾಳೆಗೆ. ಕೂತ್ಕೊತಾವ? ಹ್ಞೂ ರಾಜೇಶ್ವರಿ ಮನೇಲಿ 2. ಈಗಂತೂ ನನ್ನ ಐಡೆಂಟಿಟಿ ಅಂದರೆ ಎಲ್ಲ ಕಡೆನೂ ಟ್ವಿನ್ಸ್ ಮಕ್ಕಳಿದಾರಲ್ಲ ಅವರು ಅಂತ. ಇವಾಗ ನಾನು ಕೂಡ ಅದನ್ನೇ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ನನ್ನ ಐಡೆಂಟಿಟಿ ಅಂದರೆ ಅಯ್ಯೋ ಟ್ವಿನ್ಸ್ ಮಕ್ಕಳಿದಾರಲ್ಲ ಅವರು ಅಂತ. ಕತೆ ಎಲ್ಲರಿಗೂ ಹೇಗೆ ಇಬ್ಬರೂ ನೋಡ್ಕೊಳ್ತೀರಾ, ಮನೇಲಿ ಬೇರೆ ಇರೋದು 3 ಜನ ಅಂತ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಆಮೇಲೆ ಅವ್ರ ಡೌಟ್ಗಳನ್ನ ಕ್ಲಿಯರ್ ಮಾಡೋದೇ ನನಗೆ ತಲೆನೋವಾಗ್ಬಿಡುತ್ತೆ. ಎಲ್ಲರೂ ಬಂದು ಇವಳಿಗೆ ಜ್ವರ ಬಂದರೆ ಅವಳಿಗೂ ಜ್ವರ ಬರುತ್ತಾ, ಇವಳಿಗೆ ಹೊಟ್ಟೆ ಹಸಿದ್ರೆ ಅವಳಿಗೂ ಹೊಟ್ಟೆ ಹಸಿಯುತ್ತಾ, ಇವಳ ಹತ್ರ ಅವಳು ಅಳ್ತಾಳ, ಈ ಥರ ಏನೇನೋ ಸಿಲ್ಲಿಯಾಗಿ ಕ್ವಶನ್ಗಳು ಕೇಳ್ತಿರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ಕ್ಯೂರಿಯಾಸಿಟಿ ಅವ್ರಿಗೆ. ಆ್ಯಕ್ಚುಲಿ ನಮಗೂ ಟ್ವಿನ್ಸ್ ಆಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಬಟ್ ಇವಾಗ ಎಲ್ಲನೂ ಕಲ್ತ್ಕೊಳ್ತಾ ಇದ್ದೀವಿ. ಹಾಗೆ ಅನುಭವಕ್ಕೆ ಬರೋ ತನಕನೂ ಗೊತ್ತಾಗೋದಿಲ್ಲ. ಬಟ್ ಅವ್ರು ಕೇಳೋ ಕ್ವಶನ್ಗಳು ಎಲ್ಲರೂ ಅದೇ ಕೇಳೋದ್ರಿಂದ ನನಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಬಟ್ ಇಟ್ಸ್ ಓಕೆ ಅಲ್ವಾ. ಓಕೆ ಬನ್ನಿ ಕಾಫಿ ಗಿಡದ ಹತ್ರ ಬರೋಣ. ಮತ್ತು ನೋಡಿ ಟಾರ್ಪಲ್ಗೆಲ್ಲ ಎಷ್ಟಾಯಿತು ಅಂದರೆ ಒಂದೊಂದು ಟಾರ್ಪಲ್ಗೆ 150 ರೂಪಾಯಿ ಹೇಳಿದ್ರಂತೆ. ಒಂದು 15 ಟಾರ್ಪಲ್ ಏನೋ ಎತ್ಕೊಂಬಂದಿದ್ದಾರೆ. ಇದು 4 ರಿಂದ 5 ವರ್ಷ ಬರುತ್ತೆ ಅಷ್ಟೇ ಅಂತಲೂ ಹೇಳಿದ್ದಾರೆ. ಯಾಕಂದರೆ ಕಾಫಿ ತೋಟದಲ್ಲೆಲ್ಲ ಎಳ್ದಾಡೋದ್ರಿಂದ ತೂತಾಗುತ್ತೆ, ಹರಿದೋಗುತ್ತೆ, ಮತ್ತು ಅದು ತುಂಬ ತೆಳುವಾಗಿದೆ, ಬೇಗ ಸೌದು ಕೂಡ ಹೋಗುತ್ತೆ. ನಮ್ಮೂರಲ್ಲಿರೋ ಎಲ್ಲ ಕಾಫಿ ತೋಟಗಳಲ್ಲೂ ಕಾಫಿ ಕೊಯ್ಲಿಗೆ ಬಂದಿರೋದ್ರಿಂದ ಎಲ್ಲರಿಗೂ ಜನಗಳ ಕೊರತೆ ಜಾಸ್ತಿ ಇದೆ. ಯಾರೂ ಕೆಲಸಕ್ಕೆ ಸಿಗ್ತಾ ಇಲ್ಲ ಅಂತ ತುಂಬ ತೊಂದರೆ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಿಕ್ತಾಗೆ ಕುಯ್ಸ್ಬಿಡೋಣ ಅಂದ್ಬಿಟ್ಟು, ಕಾಯಿ ಇದ್ರೂ ಪರವಾಗಿಲ್ಲ ಕುಯ್ದುಬಿಡಿ ಅಂತ ಹೇಳಿ ಕುಯ್ಸ್ತಾ ಇದ್ದೀವಿ. ಇಲ್ಲ ಅಂದರೆ ಇನ್ನು ಈ ಜನಗಳು ಸಿಗೋ ಅಷ್ಟರೊಳಗಡೆ ಅರ್ಧ ಕಾಫಿ ಬೀಜಗಳು ಉದುರೇ ಹೋಗಿರ್ತವೆ. ಆ ಥರ ಆಗೋದು ಬೇಡ ಅಂತ ಹೇಳಿಬಿಟ್ಟು ಬೇಗನೆ ಕುಯ್ಸ್ತಾ ಇದ್ದೀವಿ. ಏನು 1 ದಿನದಲ್ಲೆಲ್ಲ ಕುಯ್ದಾಗ್ಬಿಡುತ್ತೆ. ಏನಾದರೂ ಎಕ್ಸ್ಟ್ರಾ ಉಳಿದಿದ್ರೆ ಅದನ್ನು ಒಂದು ಸ್ವಲ್ಪ ದುಡ್ಡು ಕೊಡಿ ಕುಯ್ದು ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. 3:30 ತನಕ ಅಷ್ಟೇ ಅಂತಲೂ ಹೇಳಿದ್ದಾರೆ. ಸೊ ಮುಗಿಸ್ಕೊಂಡು ಬೇಗ ಅವರು ಕೂಡ ಹೊರಡ್ತಾರೆ. ಇನ್ನು ನೀವು ಹೇಳಿ ವೀಡಿಯೋಗಳೇ ಹೇಗೆ ಬರ್ತಾ ಇದೆ, ನಿಮಗೆ ನೋಡೋದಕ್ಕೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತಲೂ ತಿಳಿಸ್ಕೊಡಿ. ಯಾಕಂದರೆ ಕಮೆಂಟ್ಗಳಲ್ಲಿ ಕೆಲವರು ವೀಡಿಯೋ ತುಂಬ ಲೆಂತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಮಕ್ಕಳ ಬಗ್ಗೆ ಜಾಸ್ತಿ ತೋರಿಸಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವೊಬ್ಬರಿಗೆ ಮಕ್ಕಳ ಬಗ್ಗೆನೇ ಚಿಂತೆ, ಮಕ್ಳಿಗೆ ಏನು ಊಟ ಕೊಡ್ತೀರಾ, ಮಕ್ಕಳದು ಅಂತಲೇ ಕೇಳ್ತಾ ಇದ್ದಾರೆ. ನಾನು ಕೂಡ ಜಾಸ್ತಿ ಮಕ್ಕಳ ಬಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಆದ್ರೂ ಈ ಥರ ಊರಿಗೆಲ್ಲ ಬಂದಾಗ ಕಾಫಿ ಬಗ್ಗೆ, ನಮ್ಮ ಕಲ್ಚರ್ ಬಗ್ಗೆ, ಅಥವಾ ನಮ್ಮ ಡೈಲಿ ರೊಟೀನ್ ಬಗ್ಗೆ ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋಗಳನ್ನೂ ಕೂಡ ಮಾಡ್ತಾಯಿದ್ದೀನಿ. ಸೊ ನೀವು ಹೇಳಿ ಹೇಗೆ ಬರ್ತಾ ಇದೆಯಾ ವೀಡಿಯೋಸ್ಗಳು, ಯಾವ ಕಂಟೆಂಟ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ನೀವು ಏನು ಹೇಳ್ತೀರಾ, ಅದ್ರ ಮೇಲೆ ನಾನು ಕೂಡ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಿಗೋ ಸ್ವಲ್ಪ ಟೈಮಲ್ಲಿ ನಾನು ವೀಡಿಯೋ ಮಾಡೋದೇ ಹೆಚ್ಚು. ಅಂಥದ್ರಲ್ಲಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅದೆಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಕಡೆಯಿಂದ ಸಬ್ಸ್ಕ್ರಿಪ್ಷನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದೇನು ದೊಡ್ಡ ವಿಷಯ ಏನಲ್ಲ ಅಲ್ವಾ, ಅದಕ್ಕೆ ಯಾವುದೇ ದುಡ್ಡು ಕೂಡ ಖರ್ಚಾಗೋದಿಲ್ಲ ಅಲ್ವಾ. ಇಲ್ಲೇ ಹಾಕಿದ್ದಾರೆ ನೋಡಿ ದಾರ.
ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ನ ನೋಡ್ತಿರ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಪ್ರತಿ ವಿಡಿಯೋದಲ್ಲೂ ಇದನ್ನು ಹೇಳೋದೇ ಆಯಿತು, ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾನೇ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಪಡ್ತಾನೇ ಇದ್ದೀನಿ. ಎಲ್ಲನೂ ಒಂದೇ ಸತಿ ಆಗು ಅಂದರೆ ಆಗಲ್ಲ ಅಲ್ವಾ, ಎಲ್ಲದಕ್ಕೂ ತಾಳ್ಮೆ ಬೇಕು. ಹಾಗಾಗಿ ನಾನು ಕೂಡ ತಾಳ್ಮೆಯಿಂದ ಕಾಯ್ತಾನೇ ಇದ್ದೀನಿ. ಈ ವರ್ಷದ ನನ್ನ ಮ್ಯಾನಿಫೆಸ್ಟೇಷನ್ ಕೂಡ ಅದೇ ಆಗಿದೆ, ನನ್ನ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತ. ಅದಕ್ಕೋಸ್ಕರ ನಾನು ಕಂಟಿನ್ಯೂಸ್ ಆಗಿ ಪ್ರಯತ್ನ ಪಡ್ತಾನೆ ಇರ್ತೀನಿ. ಸೊ ನಿಮ್ಮ ಕಡೆಯಿಂದನೂ ಸ್ವಲ್ಪ ನನಗೆ ಸಹಾಯ ಮಾಡಿ, ಓಕೆನಾ? ಸಾಕಲ್ಗೆ ದಾರಿಲ್ಲ ನನ್ನ ಹತ್ರ, ನಾನು ಹಂಗೆ ಹಾಕಿ ಸಿಗುತ್ತೇನೆ. ಮಾನಸ ಯಾಕ್ರಿ ನನ್ನ ಗಿಡ ಕೈಗೆ ಹಾಕ್ತೀರಿ, ಸತ್ತಿರ್ತೀನಿ ಕೈಯ. ನೋಡಿದ್ರಿ ಎಲ್ಲ ಹೇಗೆ ಕುಯ್ತಾ ಇದ್ದಾರೆ ಅಂತ. ಎಲ್ಲ ಏನೋ ಸ್ಪೀಡಾಗೇನೋ ಕುಯ್ತಾ ಇದ್ದಾರೆ, ಆದರೆ ನೋಡಬೇಕು ಎಷ್ಟು ಮುಗಿಯುತ್ತೆ ಎಷ್ಟು ಉಳಿಯುತ್ತೆ ಅಂತ. ಒಂದೇ ದಿನಕ್ಕಾದರೆ ನಮಗೂ ಒಳ್ಳೆಯದಾಗುತ್ತೆ, ಇಲ್ಲಾಂದರೆ ಸುಮ್ಮನೆ ಇನ್ನೊಂದು ದಿನದ ಕೂಲಿ ಜಾಸ್ತಿ ಆಗೋಗುತ್ತೆ. ಸೊ ನೋಡೋಣ, ಒಂದಿನಕ್ಕೆ ಮುಗಿಯೋ ಥರ ಕಾಣ್ತಾ ಇದೆ. ಸೊ ಹಾಗಾಗಿ ಇನ್ನೂ ಓಡಾಡೋದೆಲ್ಲ ಜಾಸ್ತಿ ಇರುತ್ತೆ. ಇನ್ನೂ ಕಾಫಿ ಗಿಫಿ ಏನಾದರೂ ಬೇಕಾದರೆ ಕೊಡೋದು ಮಾಡೋದು ಇರುತ್ತೆ ಅಂದ್ಬಿಟ್ಟು ಅದಕ್ಕೆ ಸ್ನಾನಕ್ಕೂ ಹೋಗ್ದಾಗೆ ಹೀಗೆ ಓಡಾಡ್ತಾ ಇದ್ದೀನಿ ನಾನು. ಆಮೇಲೆ ಇನ್ನೊಂದು ತಿಂಡಿ ಆದಮೇಲಂತೂ ಸ್ನಾನಕ್ಕೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನೆನ್ನೆ ಹಾಕ್ಕೊಂಡಿದ್ದ ಬಟ್ಟೆಗಳೆಲ್ಲ ಮಕ್ಕಳದು ತುಂಬಾ ಬಿದ್ದಿದೆ. ಇಲ್ಲೇನಂದರೆ ಮಣ್ಣು ತುಂಬ ಕೆಂಪು ಮಣ್ಣಾಗಿರೋದ್ರಿಂದ ಒಂಚೂರು ಮಣ್ಣಿಗೆ ಬಿಟ್ರೂ ಬಟ್ಟೆ ಎಲ್ಲ ಪೂರ್ತಿ ಗಲೀಜಾಗಿಬಿಡುತ್ತೆ, ಕ್ಲೀನಾಗಿ ಮೆತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅದೆಲ್ಲ ತೊಳೆದು ಹಾಕಬೇಕು, ಅಲ್ಲಿ ತನಕ ಕಷ್ಟ. ಬಿಸಿಲು ಚೆನ್ನಾಗಿದೆ, ಬೇಗ ಹೋಗಿ ತೊಳೆದ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಒಣಗುತ್ತೆ. ಇಲ್ಲಾಂದರೆ ಮತ್ತೆ ಇನ್ನೂ ಜಾಸ್ತಿ ಆಗೋದ್ರೆ ತೊಳೆಯೋಕೆ ನಮಗೆ ಬೇಜಾರು. ಹಾಗಾಗಿ ಈಗ ನೋಡೋಣ, ಆದರೆ ಬಟ್ಟೆಗಳೆಲ್ಲ ತೊಳೆದು ಹಾಕ್ಬಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಟೈಮ್ ಆಗಲೇ 11 ಗಂಟೆ ಆಗಿಬಿಟ್ಟಿದೆ. ಆಮೇಲೆ ಇವ್ರದ್ದು ಲೆಕ್ಕ ಏನಂದರೆ 10 ಗಂಟೆ ಕುಯ್ತಾರಂತೆ, 10 ಗಂಟೆಯಿಂದ ಶುರು ಮಾಡೋದು, 3 ಗಂಟೆ 3:15ಗೆಲ್ಲ ಮುಗಿಸ್ಬಿಡ್ತಾರಂತೆ, ಅಷ್ಟೇ ಅಂತೆ ಅವ್ರದ್ದು ಟೈಮಿಂಗ್ಸು. ಮುಂಚೆ ಎಲ್ಲ 6 ಗಂಟೆ ತನಕ ಕೆಲಸ ಮಾಡೋರು, ಇವಾಗ ಮಾಡಲ್ಲ ಅಷ್ಟೊಂದೆಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ, ಬನ್ನಿ. ಬಿಸಿಲಂತೂ ಸಖತ್ತಾಗಿದೆ. ಸ್ನಾನ ಮಾಡಿಕೊಂಡು ಬಟ್ಟೆ ಒಗೆದು ಬರೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗೋಯ್ತು. ಅಷ್ಟೊತ್ತಿಗೆ ಪಾಪುನು ರೆಡಿ ಇದ್ಲು, ಹಾಕೊಂಡೋಗಿ ಮಲ್ಕೊಂಡ್ಬಿಟ್ಟಿದ್ದೆ ಆಗೋಯ್ತು. ಆಮೇಲೆ ಇವಾಗ ಎದ್ದು ಊಟ ಗೀಟ ಎಲ್ಲ ಮಾಡಿ ಅಡುಗೆ ಮಾಡಿ ಊಟ ಮಾಡಿಸಿ ಪಾಪುಗೆ ಊಟ ಮಾಡಿ ನಾನು ಬಂದ್ವಿ. 3 ಕಾಲ ಆಯ್ತು ಇವಾಗ ಟೈಮು. ಸೊ ಇನ್ನೇನೆಲ್ಲ ಮುಗ್ದಿದೆಯಂತೆ, ಆಲ್ರೆಡಿ ಅಪ್ಪ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈಗ ನಾವು ಹೋಗ್ತಾಯಿದ್ದೀವಿ, ನೋಡ್ಕೊಂಬರೋಣ ಹೆಂಗಾಗಿದೆ ಏನು, ಮೂಟೆ ಗಿಟ ಎಲ್ಲ ಕಟ್ಟಿಟ್ಟಿದ್ದಾರಾ ಅಥವಾ ಹಾಗಂಗೆ ಬಿಟ್ಬಿಟ್ಟಿದ್ದಾರಾ, ಒಂದು ರೌಂಡ್ ಹೋಗಿ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತೇ ಮುಗಿಯುತ್ತಂತೆ ಹೇಳ್ತಾಯಿದ್ರು. ಹಾಗಾಗಿ 3 ಗಂಟೆ ಅಷ್ಟೇ ಅಂತೆ ಕೆಲಸದವ್ರದ್ದು ಟೈಮಿಂಗ್ಸು. ಇನ್ನೇನಾದರೂ ಉಳಿದಿದ್ರೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಎಕ್ಸ್ಟ್ರಾ ಕೆಲಸ ಮಾಡಿ ದುಡ್ಡು ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ರು, ಮುಗಿಸ್ಕೊಟ್ಬಿಟ್ಟು ಹೋಗ್ತೀವಿ ಅಂತ. ಸೊ ಹಾಗಾಗಿ ನೋಡ್ಬೇಕು ಇವಾಗ ಏನು ಕತೆ ಅಂತ. ನಿದ್ದೆ ಮಾಡಿ ಸಖತ್ತಾಗಿ ನಿದ್ದೆ ಬಂತು. ಬಿಸಿಲಿಗೂ ಅದಕ್ಕೂ ಬಿಸಿ ಸ್ನಾನ ಮಾಡ್ಕೊಂಬಂದಿದ್ದಕ್ಕೂ ತಣ್ಣಗೆ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಬಿಟ್ಟಿದ್ದೆ, ಚೆನ್ನಾಗಿ ನಿದ್ದೆ ಬಂತು. ತಲೆಗೆ ಬೇರೆ ಸ್ನಾನ ಆಯಿತು. ಅತ್ತೆ ಆಯಿತಾ? ಅವರು ಬರ್ತೀನಿ ಅಂದರು. ಸೊ ಹಾಗಾಗಿ ಕಾಯ್ತಾ ಇದ್ದೀನಿ. ಹಳ್ಳಿ ಲೈಫೇ ಒಂಥರ ಚೆಂದ. ಇನ್ನೇನು ಅವ್ರು ನಾಳೆ ಅಥವಾ ನಾಡಿದ್ದಲ್ಲಿ ಹೊರಡ್ತಾರೆ, ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಮಕ್ಳಿಗೆ ಇವಾಗ ಕೈ ಕಾಲು ಎರಡೂ ಆರಾಮಾಗಿ ಆಡಿಸ್ತಾರಲ್ವ, ಅವ್ರನ್ನ ಹಿಡಿಯೋದು ಕಷ್ಟ ಆಗಿಬಿಟ್ಟಿದೆ. ಮುಂಚೆ ಅಂದರೆ ಒಂದು ಕಡೆ ಮಲಗಿಸಿದ್ರೆ ಮಲ್ಕೊಂಡೇ ಇರೋರು ಆವಾಗ ಬಂದಾಗ, ಮುಂಚೆ ಒಂದು 3-4 ತಿಂಗಳು ಮುಂಚೆ ಬಂದಾಗ. ಬಟ್ ಇವಾಗ ಹಾಗೆಲ್ಲ ಓಡ್ತಿರ್ತಾರೆ. ಅವಳನ್ನ ಹಿಡಿಯೋದ ಇವಳನ್ನ ಹಿಡಿಯೋದ, ಅಥವಾ ಹಿಡ್ಕೊಂಡು ಕೂತ್ಕೊಂಡ್ರೆ ಅಡುಗೆ ಮಾಡೋರು ಯಾರು ಕೆಲಸ ಮಾಡೋರು ಯಾರು ಅನ್ನೋಂಗೆ ಆಗೋಗುತ್ತೆ. ಅದೊಂದು ಕಷ್ಟ.
ಅದಕ್ಕೋಸ್ಕರನೇ ಪಾಪ ಅವರೂ ಇಲ್ಲೆಲ್ಲ ಕೆಲಸ ಮುಗ್ದಾದ್ಮೇಲೆ ಹೊರಡ್ತೀವಿ ಅಂತ ಅಂದ್ಬಿಟ್ಟು ಉಳ್ಕೊಂಡಿದ್ದಾರೆ. ಸೊ ಸ್ವೀಟ್ ಅಲ್ವಾ. ಅವ್ರು ಇರೋದ್ರಿಂದ ತುಂಬ ಹೆಲ್ಪ್ ಆಗ್ತಿದೆ. ಪಾಪ ಅಡುಗೆ ಎಲ್ಲ ಅವರೇ ಮಾಡ್ತಾಯಿದ್ದಾರೆ. ನಾನು ಅಮ್ಮ ಇಬ್ಬರು ಮಕ್ಕಳು ನೋಡ್ಕೊಂಡು ಕೂತ್ಕೊಂಡಿದ್ದೀವಿ. ಆಮೇಲೆ ಇವತ್ತು ಅಷ್ಟೇ ಅಡುಗೆ ಅವರೇ ಮಾಡಿದ್ರು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಓಕೆ ಬನ್ನಿ, ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ. ಇನ್ನೂ ಬರಲೇ ಇಲ್ಲ. ಜನಗಳು ಯಾರೂ ಕಾಣ್ತಾ ಇಲ್ಲ, ಎಲ್ಲ ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ ಅನಿಸುತ್ತೆ ಕುಯ್ಕೊಂಡು. ನಮ್ಗೆ ಹೋಗೋದಕ್ಕಾಗೋದು ಇಷ್ಟೇ. ಮುಂದೆ ಎಲ್ಲ ಸ್ವಲ್ಪ ಹಳ್ಳ ದಿನೇ ಥರ ಇದೆ, ಅಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ. ಸೊ ನೋಡಿ, ಇಲ್ಲ ಮೂಟೆ ಗಿಟೆ ಹಾಕ್ತಾ ಇದ್ದಾರೆ ತೊಗೊಂಬಂದು ಕ್ಲೀನ್ ಮಾಡಿ. ಆ್ಯಕ್ಚುಲಿ ಅವ್ರಿಗೆ ಎಲೆಗಿಲೆ ಸಮೇತ ಎಲ್ಲ ಥರದ್ದು ಹಾಕಿರ್ತಾರೆ. ಸೊ ಇಲ್ಲೊಂದು ಸ್ವಲ್ಪ ಹೋಗೋಣ ಅಲ್ಲಿಗೆ. ಇನ್ನು ಇವೆಲ್ಲ ಪುಟಾಣಿ ಗಿಡಗಳು ಈಗ ಲಾಸ್ಟ್ ಟೈಮ್ ಬಂದಾಗ ಹಾಕಿ ಹೋಗಿದ್ದು. ಕೆಲವೊಂದು ಬಂದಿದೆ ನೋಡಿ, ಕೆಲವೊಂದು ಬಂದಿಲ್ಲ. ಚೆನ್ನಾಗಿ ನೀರು ಹಾಕಿದಿದ್ರೆ ಚೆನ್ನಾಗಿ ಬಂದಿರೋದು. ನಾವು ಇಲ್ದೇನೆ ನೀರು ಕೂಡ ಹಾಕೋಕ್ಕಾಗ್ದೇನೆ ಈ ಥರ ಆಗಿರೋದು. ಅದೆಲ್ಲ ಚೆನ್ನಾಗಿ ಬಂದರೆ ಆ ಥರ ಬಂದುಬಿಟ್ರೆ ಸ್ವಲ್ಪ ಇಳುವರಿ ಬರುತ್ತೆ ಇದರಲ್ಲೂ, ಇಲ್ಲ ಅಂದರೆ ಕಷ್ಟ. ಮುಂದೆ ಅಲ್ಲೆಲ್ಲೋ ಮಾಡ್ತಾಯಿದ್ದಾರೆ ಕೆಲಸ. ಓನ್ ಮಾಡ್ತಿದ್ಯಾ ಮಗಳೇ? ಕುಂಬಳಕಾಯಿ ಇದ್ದಂಗೆ ಹುಡ್ಕಂತ ಅಲ್ಲೋದು ಯಾರು ಹಾಕ್ತಾರೆ. ಎಲ್ಲಿ ನಾನು ಹಾಕೋಗಿರೋದು ಅದನ್ನೇ ಸುಲ್ತಾ ಹೋಗಿರ್ಬೇಕಿಲ್ಲ. ನಮ್ದು ಇಲ್ಲೊಂದು ಚೀಲ ಇಲ್ಲ. ಫುಲ್ಲಿತ್ತು ಒಂದು ಮೂಟೆ. ಅಜ್ಜಿ ಮನೇದ ಕಾಪಿ ಒಣಗಿಸ್ತೀಯಾ? ಕಾಪಿ ಹೌದು, ಒಣಗ್ಸಕ್ಕೆ ಬಂದಿರ್ತವ. ಕಾಪಿ ಒಣಗ್ಸಕ್ಕೆ ಅಲ್ಲಿ ಹೋಗಿ ಅಲ್ಲಿ ಗುಡ್ಡೆ ಒಳಗೆ ಕೂತ್ಕೊಳ್ಳಿ, ಬೇಗ ಒಣಗ್ತೈತಿ. ಹೋಗಿ ಗುಡ್ಡೆ ಒಳಗೆ ಕೂತ್ಕೋಗಿ, ಅಲ್ಲಿ ಹಾಕಿದೀವಲ್ಲ ಅಲ್ಲಿ. ಯಾರು ಬರ್ತಾವ್ರೆ ದೂರದಿಂದ? ಚಟಿರಿ ಅಲ್ಲಿ ನೋಡು ಅಜ್ಜಿ, ಅಜ್ಜಿ ನೋಡು, ಅಜ್ಜಿ ಅಜ್ಜಿ ಬಂತು, ಅಜ್ಜಿ. ಹೆಂಗಿದೆ ನೋಡಿ ನಮ್ಮ ಲೈಫ್. ಬೆಂಗಳೂರಲ್ಲಿ ಇದ್ಬಿಟ್ಟು ಕಾಫಿ ಕುಯ್ಯೋಕ್ಕೆ ಊರಿಗೆ ಬಂದಿದ್ದೀವಿ. छोटू आओ जी, आओ इधर, आओ अम्मा, ए उम्मा. ನಾ ಮತ್ತೇನೋ ಕಾಫಿ ಕುಯ್ಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವ್ರು ಏನೇನು ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲ ಕುಯ್ಕೊಂಬರ್ತಾ ಇದ್ದಾರೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಏಯ್ ತಿನ್ನಬಾರ್ದು.